ಸಾಫ್ಟ್ ಆಗಿದೆ, ಬಾಯಲ್ಲಿ ಇಟ್ಟ ತಕ್ಷಣ ಕರಗ್ತದೆ, ಅಷ್ಟೊಂದು ಸಾಫ್ಟ್ ಆಗಿದೆ. ಗೊತ್ತೇ ಆಗಲ್ಲ ಇದು ಕಾರ್ನ್ಫ್ಲವರ್ ಅಲ್ಲಿ ಮಾಡಿದಂತಿದೆ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀನಾಸ್ ಫ್ಯಾಮಿಲಿ ಬ್ಲಾಗ್ಸ್. ಇವತ್ತು ನಾನೊಂದು ಸ್ವೀಟ್ ಮಾಡಬೇಕಂತ ಇದ್ದೇನೆ. ಕಾರ್ನ್ಫ್ಲವರಲ್ಲಿ ಒಂದು ಜೆಲ್ಲಿ ಸೂಪರ್ ಆಗಿರ್ತದೆ. ಅದನ್ನು ಮಾಡಬೇಕಂತ ಹೇಳಿ ಪಾತ್ರೆನೆಲ್ಲ ಹುಡುಕ್ತಾ ಇದ್ದೇನೆ. ಹಾಗೆ ಕೊನೆಗೂ ನಾನು ಈ ಒಂದು ತವವನ್ನು ಸೆಲೆಕ್ಟ್ ಮಾಡಿದ್ದೆ. ನನಗೆ ಯಾವುದರಲ್ಲಿ ಮಾಡೋದಂತೇಳಿ ಅದನ್ನು ಪಾತ್ರೆ ಹುಡುಕ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಹಾಗೆ ಇದಕ್ಕೆ ಕಾರ್ನ್ಫ್ಲವರ್ ಬೇಕು. ಕಾರ್ನ್ಫ್ಲವರ್ ಬಾಕ್ಸಲ್ಲಿ ಇದ್ದದ್ದೆಲ್ಲ ಖಾಲಿಯಾಗಿತ್ತು. ಮಾರ್ಕೆಟಿಂದ ತಂದ ಕಾರ್ನ್ಫ್ಲವರ್ ಹಾಗೆ ಪ್ಲಾಸ್ಟಿಕಲ್ಲಿ ಇತ್ತು. ಹಾಗೆ ಅದನ್ನು ಫಸ್ಟ್ ಒಂದು ಬಾಕ್ಸಿಗೆ ಹಾಕುವಂತೇಳಿ ಬಾಕ್ಸಿಗೆ ಹಾಕ್ತಾ ಇದ್ದೇನೆ. ನಾನು ಈ ಥರ ಎಲ್ಲ ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಟು ಬಿಡ್ತೇನೆ. ಹಾಗೆ ಈ ಸ್ವೀಟ್ ಮಾಡಲಿಕ್ಕೆ ಮೇಯ್ನಾಗಿ ಹಾಲು ಬೇಕು. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ತಗೊಂಡಿದ್ದೇನೆ. ಹಾಲನ್ನು ಬಿಸಿ ಮಾಡಬೇಕಂತಿಲ್ಲ. ಈಗ ಅರ್ಧ ಲೀಟರ್ ಎಲ್ಲ ಹಾಲನ್ನು ಒಂದು ಬೌಲಿಗೆ ಸೇರಿಸ್ತಾ ಇದ್ದೇನೆ. ಈ ಮೆಷರಿಂಗ್ ಬೌಲಲ್ಲಿ 2 ಬೌಲಿನಷ್ಟು ಹಾಲಿದೆ, ಅಂದರೆ 2 ಕಪ್ಪು. ಇದು ಒಂದು 250 ml. ಹಾಗೆ ಅರ್ಧ ಲೀಟರ್ ಅಂದರೆ 2 ಕಪ್ಪಿನಷ್ಟು ಹಾಲಿಗೆ ಇಲ್ಲಿ ನಾನು 3/4 ಕಪ್ಪಿನಷ್ಟು ಕಾರ್ನ್ಫ್ಲವರನ್ನು ಸೇರಿಸಿದ್ದೇನೆ. ಹಾಗೆಯೇ ಅರ್ಧ ಕಪ್ಪಿನಷ್ಟು ಸಕ್ಕರೆಯ ಬದಲು ನಿಮಗೆ ತುಂಬ ಹೆಲ್ತಿಯಾಗಿ ಬೇಕಂದರೆ ಬೆಲ್ಲವನ್ನು ಸೇರಿಸಬಹುದು. ಆದರೆ ಬೆಲ್ಲ ಹಾಕಿದಾಗ ಅದರ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರ್ತದೆ. ಕಾರ್ನ್ಫ್ಲವರ್ ಜೆಲ್ಲಿ ವೈಟ್ ಆಗಿ ಬರುವುದಿಲ್ಲ ಅಂಥೇಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಗಂಟಿರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಾನಿಲ್ಲೊಂದು ಕಂಟೈನರ್ಗೆ ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಎಲ್ಲ ಸೈಡಿಗೆ ಚೆನ್ನಾಗಿ ತುಪ್ಪವನ್ನು ಹಚ್ಚಬೇಕು, ಇಲ್ಲದ್ರೆ ಅದು ಕಾರ್ನ್ಫ್ಲವರ್ ಇದು ಜೆಲ್ಲಿ ನೀಟಾಗಿ ಬಿಟ್ಟು ಬರಲ್ಲ. ಹಾಗೆ ಗ್ಯಾಸ್ ಮೇಲೆ ಒಂದು ತವ ಇಟ್ಟು ಅದರಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು. ನೋಡ್ಬೋದು, ಇಷ್ಟಾದರೆ ಸಾಕು. ಈಗ ಇದನ್ನು ರೆಡಿ ಮಾಡಿ ಇಟ್ಟಂತಹ ಕಂಟೈನರಲ್ಲಿ ಸ್ವಲ್ಪ ಸ್ವಲ್ಪನೇ ಈ ಥರ ಸ್ಪ್ರಿಂಕಲ್ ಮಾಡಿ ಹಾಕಬೇಕು. ಈ ಥರ ಸ್ಪ್ರಿಂಕಲ್ ಮಾಡಿದರೆ ಸಾಕು. ಎಲ್ಲ ಸೈಡಿಗೆ ನೀಟಾಗಿ ಹಾಕಿಬಿಟ್ರೆ ಆಯಿತು. ಈಗ ಅದೇ ಪ್ಯಾನನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೇನೆ. ನಂತರ ಈ ಮಿಶ್ರಣವನ್ನು ಚೆನ್ನಾಗಿ ಒಮ್ಮೆ ಈ ಥರ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಈ ಕಾರ್ನ್ಫ್ಲವರ್ ಎಲ್ಲ ಅಡಿಗೆ ಸ್ವಲ್ಪ ನಿಂತಿರ್ತದೆ. ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲೋ ಫ್ಲೇಮಲ್ಲಿ ಈ ಥರ ತವಕ್ಕೆ ಸೇರಿಸಬೇಕು. ತವಕ್ಕೆ ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಫ್ಲೇಮನ್ನು ಹೈ ಮಾಡಿದ ತಕ್ಷಣ ಇದು ತವದ ತಳಭಾಗಕ್ಕೆ ತಾಗ್ತದೆ. ಇದು ಬೇಗನೆ ಗಟ್ಟಿ ಆಗ್ತದೆ. ಈಗ 1 ಸ್ಪೂನಿನಷ್ಟು ತುಪ್ಪವನ್ನು ಸೇರಿಸ್ತೇನೆ. ನೋಡ್ಬೋದು, ಹಾಲು ಬಿಸಿಯಾದ ತಕ್ಷಣ ಇದು ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಕೈ ಬಿಡದೆ ಈ ಥರ ತಿರುಗಿಸ್ತಾನೆ ಇರಬೇಕು. ಕೈ ಬಿಟ್ಟರೆ ಇದು ತಳಭಾಗಕ್ಕೆ ತಾಗಿ ಅದರ ಕಲರ್ ಚೇಂಜ್ ಆಗ್ತದೆ, ಒಂಥರ ಬ್ರೌನಿಷ್ ಬರ್ತದೆ. ಹಾಗಾಗಿ ಬಿಳಿಯಾಗಿರಬೇಕಿದ್ರೆ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು. ನಾನು ಇನ್ನೊಂದು ಸ್ಪೂನು ತುಪ್ಪವನ್ನು ಇಲ್ಲಿ ಸೇರಿಸಿದ್ದೇನೆ. ನೋಡ್ಬೋದು, ಇನ್ನೂ ಕೂಡ ಗಟ್ಟಿ ಆಗ್ತಾ ಬಂತು. ಇದು ಒಂದು 10 ನಿಮಿಷದೊಳಗೆ ರೆಡಿ ಆಗ್ತದೆ. ಈಗ ಇದು ನೋಡ್ಬೋದು, ತವದಿಂದ ಕಂಪ್ಲೀಟಾಗಿ ಈ ಥರ ಸಪ್ರೇಟಾಗಿ ಒಂದು ಮುದ್ದೆ ಥರ ಆಗ್ತಾ ಉಂಟು. ಈ ಥರ ಆದರೆ ಇದು ರೆಡಿ ಆಯ್ತಂತ ಲೆಕ್ಕ. ಇದಕ್ಕೆ ಜಾಸ್ತಿ ತುಪ್ಪ ಬೇಕಾಗಿಲ್ಲ. ನಾನು 2 ಸ್ಪೂನು ತುಪ್ಪವನ್ನು ಹಾಕಿದ್ದೇನೆ, 2 ಟೀ ಸ್ಪೂನ್ ಅದು ಕೂಡ. ಅಷ್ಟೇ ತುಪ್ಪ ಇದಕ್ಕೆ ಸಾಕಾಗ್ತಾಯಿದೆ. ಈಗ ಇದು ಕಂಪ್ಲೀಟಾಗಿ ರೆಡಿ ಆಯಿತು. ಈಗ ನಾನಿದನ್ನು ಈ ಕಂಟೈನರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಬೇಗ ಬೇಗ ಹಾಕಬೇಕು, ಯಾಕಂದರೆ ಅದು ತಕ್ಷಣ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂತರ ಇದನ್ನು ಲೆವೆಲ್ ಮಾಡಲಿಕ್ಕೆ ಈ ಥರ ಒಂದು ಬ್ರಷ್ಷಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಈ ಥರ ಮಾಡಬೇಕು, ಇಲ್ಲಾಂದರೆ ಅದು ಬ್ರಷ್ಷಿಗೆ ಅಂಟಿಕೊಳ್ತದೆ. ಹಾಗೆ ನಾನು ಬ್ರಷ್ಷಿಗೆ ಇಲ್ಲಿ ಸ್ವಲ್ಪ ತುಪ್ಪ ಸವರಿ ಇದನ್ನು ಲೆವೆಲ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ಸೈಜ್ ಅಥವಾ ಯಾವ ಶೇಪ್ ಇದು ಬಾಕ್ಸ್ ಬೇಕಿದ್ರೆ ಆ ಶೇಪಲ್ಲಿ ನೀವು ಹಾಕ್ಬೋದು. ಇದನ್ನು ಹಾಕಿ 2 ತಾಸು ಗಟ್ಟಿಯಾಗಲಿಕ್ಕೆ ಬಿಟ್ಟರೆ ಸಾಕು. ಅದು 2 ತಾಸಿನೊಳಗೆ ಗಟ್ಟಿ ಆಗ್ತದೆ. ಇದು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ, ಹೊರಗಡೆ ಇಟ್ಟರೆ ಸಾಕು. ನೋಡ್ಬೋದು, ಈಗ 2 ತಾಸಿನ ನಂತರ ಇದು ಕಂಪ್ಲೀಟಾಗಿ ಗಟ್ಟಿಯಾಗಿದೆ. ನಿಮಗೆ ಬೇಕಿದ್ದರೆ ಈ ಬಾಕ್ಸಿನೊಳಗೇ ಪೀಸ್ ಮಾಡ್ಬೋದು. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. ನೋಡ್ಬೋದು, ಜಸ್ಟ್ ನಾನು ಬಾಕ್ಸ್ ತಿರುಗಿಸಿದ್ದೆ, ಅದರಿಂದ ಈ ಜೆಲ್ಲಿ ಕಂಪ್ಲೀಟಾಗಿ ಈ ಥರ ಬಿಟ್ಟು ಬಂತು. ಯಾವ ಥರ ರೆಡಿಯಾಗಿದೆ ಅಂತ ನೋಡಿ. ನಿಮಗೆ ಬೇಕಿದ್ದರೆ ಸ್ವಲ್ಪ ನಟ್ಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ತುಂಬ ಸೂಪರಾಗಿ ಬಂದಿದೆ, ಮಾತ್ರ ಸಾಫ್ಟ್ ಆಗಿದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸಕ್ಕರೆ ಬದಲು ಬೇಕಿದ್ದರೆ ಬೆಲ್ಲವನ್ನು ಸೇರಿಸಿದರೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಇದು ಬರ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ನೋಡುವಾಗಲೇ ತಿನ್ನಬೇಕಂತ ಅನ್ನಿಸ್ತದೆ. ಅಷ್ಟೊಂದು ಟೇಸ್ಟಿಯಾಗಿ ಸಾಫ್ಟಾಗಿ ಬಂದಿದೆ, ಜೆಲ್ಲಿ ಥರನೇ ಇದೆ. ನೋಡ್ಬೋದು, ನಮ್ಮ ಮನೆಯಲ್ಲಿ ಮಾಡಿದ್ದೆ, ಒಂದೇ ದಿನದಲ್ಲಿ ಮಕ್ಕಳು ಖಾಲಿ ಮಾಡಿ ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿರ್ತದೆ ಇದು.
ನೋಡಿ ಎಷ್ಟು ಸಾಫ್ಟ್ ಆದಂತಹ ಸೂಪರ್ ಆದಂತಹ ಕಾರ್ನ್ಫ್ಲವರ್ ಜೆಲ್ಲಿ ರೆಡಿ ಆಯಿತು. ತುಂಬ ಈಸಿ ಇದು ಮಾಡಲಿಕ್ಕೆ, ಹಾಗೆ ತುಂಬ ಟೇಸ್ಟ್ ಇರ್ತದೆ. ತಿಂದು ನೋಡುವ. ಸೂಪರ್ ಆಗಿದೆ. ಅಷ್ಟು ಸಾಫ್ಟ್ ಆಗಿದೆ, ಬಾಯಲ್ಲಿ ಇಟ್ಟ ತಕ್ಷಣ ಕರಗ್ತದೆ, ಅಷ್ಟೊಂದು ಸಾಫ್ಟ್ ಆಗಿದೆ. ಗೊತ್ತೇ ಆಗಲ್ಲ ಇದು ಕಾರ್ನ್ಫ್ಲವರ್ ಅಲ್ಲಿ ಮಾಡಿದಂತಿದೆ, ಅಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸ್ನ್ಯಾಕ್ಸ್ ಮಾಡಿದರೆ. ಬೇಕಿದ್ರೆ ಸಕ್ಕರೆ ಬದಲು ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡಿ ಕೂಡ ಮಾಡಬಹುದು. ಸೂಪರ್ ಆಗಿರ್ತದೆ. ಸೂಪರ್.